ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ವಿಡಿಯೋ ಸಿಸ್ಟರ್ ಚಾನಲ್. ನಾನಿವತ್ತು ಹಸಿ ಪಪ್ಪಾಕಾಯಿ ಬಾಜಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹಸಿ ಪಪ್ಪಾಕಾಯಿನ ಹೊರಗಡೆ ಎಲ್ಲ ಸಿಪ್ಪೆ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಸ್ಲೈಸ್ ಥರ ಹೀಗೆ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆ ಥರ ಕಾಣಿಸುತ್ತೆ. ಅದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ವಾಶ್ ಮಾಡ್ಕೋಬೇಕು. 2 ಉಳ್ಳಾಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದಾರೆ. ನೀರಿನಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದರೆ ಚೆನ್ನಾಗಿ ಕ್ಲೀನಾಗಿ ವಾಶ್ ಆಗುತ್ತೆ. ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ತೆಗೆದುಕೊಳ್ಳಿ. ಆಮೇಲೆ ಸ್ವಲ್ಪ ಕಾದ ಪಾತ್ರೆಯಲ್ಲಿ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೋಬೇಕು. ನಮ್ಮದು ಸ್ಪೂನ್ ಸ್ವಲ್ಪ ಟೀ ಸ್ಪೂನ್ ದೊಡ್ಡದಿದೆ ಅಂತ ಜಾಸ್ತಿ ಎಣ್ಣೆ ಬಿದ್ದಿದೆ. ಸ್ವಲ್ಪ ಕಡಿಮೆ ಎಣ್ಣೆನೇ ಹಾಕ್ಕೊಳ್ಳಿ, ಏಕೆಂದರೆ ಎಣ್ಣೆ ಕಾಯಿಗೆ ಜಾಸ್ತಿ ಆದರೆ ಸರಿ ಬಾಜಿ ಬರಲ್ಲ. ಸೊ ಹಂಗಾಗಿ ಕಡಿಮೆ ಎಣ್ಣೆನೇ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಕರಿಬೇವಿದ್ರೆ ಕರಿಬೇವು ಹಾಕಿ. ನಮ್ಮ ಹತ್ರ ಸಿಗಲಿಲ್ಲ, ಸೊ ನಾನು ಕರಿಬೇವನ್ನು ಸ್ಕಿಪ್ ಮಾಡಿದ್ದೇನೆ. ಕರಿಬೇವು ಹಾಕಿದ ಮೇಲೆ ನಾವು ಹೆಚ್ಚಿಟ್ಕೊಂಡ ಪಪ್ಪಾಕಾಯಿಯನ್ನು ಅದರಲ್ಲಿ ಹಾಕೋಬೇಕು. ನೀರೆಲ್ಲ ಬಸಿದು ಪಪ್ಪಾಕಾಯಿಯನ್ನು ಅದರಲ್ಲಿ ಹಾಕೋಬೇಕು. ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಕೆಳಗೆ ಕಡಾಯಿಗೆ ಅಂಟ್ಕೋಬಾರ್ದು ಪಪ್ಪಾಕಾಯಿ. ಸೊ ಹಾಗಾಗಿ ಕಲಿಸ್ತಾನೆ ಲೋ ಫ್ಲೇಮಲ್ಲಿ ಇಡಬೇಕು. ಪಪ್ಪಾಯಿ ಕಲಿಸ್ತಾ ಇರಬೇಕು. ಕಲಿಸ್ತಾ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ ಚಿಕ್ಕ ಸ್ಪೂನಿಂದ. ಆಮೇಲೆ ಉಪ್ಪು ಹಾಕ್ಕೊಂಡು ಉಳ್ಳಾಗಡ್ಡೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೇನೆ. ಆಮೇಲೆ ಖಾರದ ಪುಡಿ 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನಿಮ್ಗೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಹಾಕ್ಕೊಳ್ಳಿ. ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಆಮೇಲೆ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಹೀಗೆ ಕಲಿಸ್ತಾನೆ ಲೋ ಫ್ಲೇಮಲ್ಲಿ ಇರಬೇಕು. ಜಾಸ್ತಿ ಮತ್ತು ಇಡಬಾರ್ದು, ಸೀದು ಹೋಗುತ್ತೆ. ನೀರಂತೂ ಹಾಕಲೇಬಾರ್ದು. ಚೆನ್ನಾಗಿ ಬರುತ್ತೆ ನೋಡಿ, ಪಲ್ಯ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರುತ್ತೆ, ಟೇಸ್ಟಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಇದನ್ನು ಜೋಳದ ರೊಟ್ಟಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ನೋಡಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.